ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಪ್ರತಿಯೊಬ್ಬರ ಮನೆಯಲ್ಲಿ ಉಪ್ಪಿನಕಾಯಿ ಇದ್ದೇ ಇರುತ್ತೆ. ಊಟದ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ 2 ತುತ್ತು ಜಾಸ್ತಿನೇ ಊಟ ಹೋಗುತ್ತೆ. ಇವತ್ತು ನಾನು ನಿಮಗೆ ಅಮಟೆಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವರ್ಷಕ್ಕೊಂದ್ಸಲ ಸಿಗುವಂಥ ಈ ಅಮಟೆಕಾಯಿನ ಉಪ್ಪಿನಕಾಯಿನ ಮಾಡಿಕೊಂಡು ವರ್ಷಿಡೀ ನಾವು ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇದು ಕೇವಲ ಅಮಟೆಕಾಯಿ ಉಪ್ಪಿನಕಾಯಿ ಮಾತ್ರ ಅಲ್ಲ, ನಮ್ಮ ಮನೆಯ ಪರಂಪರೆ, ನಮ್ಮ ಅಜ್ಜಿ, ನಮ್ಮ ಅಮ್ಮನ ಕೈ ರುಚಿಯ ನೆನಪು ಇದು. ಇವತ್ತು ನಾನು ಆ ನೆನಪನ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಡಿಗೆ ಅರಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಹಾಗಾದ್ರೆ ಬನ್ನಿ ಅಮಟೆಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 kg ಆಗೋಷ್ಟು ಅಮಟೆಕಾಯಿನ ತಗೊಂಡಿದ್ದೀನಿ. ಅಮಟೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ವೈಟ್ ಬಟ್ಟೆ ಮೇಲೆ ಒಣ ಹಾಕೊಂಡು ಸ್ವಲ್ಪನೂ ನೀರು ಪಸೆ ಇಲ್ಲದೆ ಇರೋ ಥರ ಡ್ರೈ ಮಾಡಿ ಇಟ್ಕೊಳ್ಳಿ. ನೋಡಿ, ಅಮಟೆಕಾಯಿನ ಈ ರೀತಿಯಲ್ಲಿ ನೀಟಾಗಿ ಡ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಒಂದು ಅಮಟೆಕಾಯನ್ನ 2 ಅಥವಾ 4 ಪೀಸಸ್ನಾಗಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಪೀಸ್ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ಅಮಟೆಕಾಯಿ ಇನ್ನೊಂದು ಸ್ವಲ್ಪ ಎಳೆದಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಎಳೆ ಅಮಟೆಕಾಯಿ ಸಿಕ್ಕಿಲ್ಲ, ತುಂಬ ಹುಡ್ಕಾಡಿದ್ದೀನಿ. ಸ್ವಲ್ಪ ಗೊರಟಾಗಿರೋದು ಸಿಕ್ಕಿದೆ. ಇದನ್ನು ರುಚಿ ಚೆನ್ನಾಗಿರುತ್ತೆ. ಬಟ್ ನಿಮ್ಗೆ ಎಳೆ ಸಿಕ್ಕಿದ್ರೆ ನೀವು ಅದನ್ನೇ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ನಾನು ಇವಾಗ ಒಂದು ಅಮಟೆಕಾಯಲ್ಲಿ 2 ಪೀಸಸ್ನ ಮಾಡ್ಕೊತೀನಿ. ನೀವು 2 ಪೀಸಸ್ ಅಥವಾ 4 ಪೀಸಸ್ನ ಮಾಡ್ಕೊಳ್ಬಹುದು. ಇದನ್ನ ಇವಾಗ ನಾನು ಒಂದು ಬೌಲಲ್ಲಿ ಅಳತೆ ಮಾಡಿ ಹಾಕ್ಕೊತಾ ಇದ್ದೀನಿ. ನನಗಿಲ್ಲಿ 2 ಬೌಲ್ ಆಗೋಷ್ಟು ಅಮಟೆಕಾಯಿ ಸಿಕ್ಕಿದೆ. ಅಳತೆ ಮಾಡಿ ಹಾಕ್ಕೊಂಡ್ರೆ ನಮಗೆ ಉಪ್ಪು ಹಾಕೊಳ್ಳೋಕ್ಕೆ ಕರೆಕ್ಟಾಗಿ ಅಳತೆ ಸಿಗುತ್ತೆ. ಹಾಗಾಗಿ ನೀವು ಅಳತೆ ಮಾಡಿ ಅಮಟೆಕಾಯಿನ ಹಾಕೊಳ್ಳಿ. ನಾನಿಲ್ಲಿ 2 ಬೌಲ್ ಆಗೋಷ್ಟು ಅಮಟೆಕಾಯಿಗೆ ಅರ್ಧ ಬೌಲ್ ಆಗೋಷ್ಟು ಕಲ್ಲು ಉಪ್ಪನ್ನ ಹಾಕ್ಕೊತೀನಿ. ನೀವು ಉಪ್ಪಿನಕಾಯಿ ಮಾಡ್ಕೊಳ್ಳುವಾಗ ಪುಡಿ ಉಪ್ಪಿಗಿಂತ ಜಾಸ್ತಿ ಕಲ್ಲುಪ್ಪನ್ನ ಯೂಸ್ ಮಾಡಿ. ರುಚಿನೂ ಚೆನ್ನಾಗಿರುತ್ತೆ ಮತ್ತು ನಮಗೆ ಪರ್ಫೆಕ್ಟ್ ಆದ ಅಳತೆ ಸಿಗುತ್ತೆ. ಇದಕ್ಕೆ ನಾನು ಖಾರಕ್ಕೆ ಈಗ 1 ಸ್ಪೂನ್ ಆಗಷ್ಟು ಖಾರದ ಪುಡಿನ ಹಾಕೊಂಡು ನೀಟಾಗಿ ಅಮಟೆಕಾಯಿನ ಮಿಕ್ಸ್ ಮಾಡ್ಕೊತೀನಿ. ಅಮಟೆಕಾಯಿಗೆ ಕಲ್ಲುಪ್ಪು ಮತ್ತೆ ಖಾರದ ಪುಡಿ ಹೊಂದ್ಕೊಳ್ಬೇಕು. ಅಷ್ಟೊತ್ತು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ಅಮಟೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅಮಟೆಕಾಯಿಗೆ ಉಪ್ಪು ಮತ್ತೆ ಖಾರ ಹಾಕೊಂಡು, ಅದನ್ನ ಈಗ ಒಂದು ಏರ್ ಕಂಟೈನ್ ಬಾಕ್ಸ್ ಅಥವಾ ಈ ರೀತಿ ಪಿಂಗಾಣೆ ಬಾಕ್ಸ್ ಇದ್ರೆ ಅಥವಾ ಗಾಜಿನ ಯಾವುದಾದ್ರೂ ಬಾಕ್ಸ್ ಇದ್ರೆ ಅದಕ್ಕೆ ಹಾಕೊಳ್ಳಿ. ಬಟ್ ಗಾಳಿ ಆಡಬಾರ್ದು. ನೀವು ಈ ರೀತಿಯಲ್ಲಿ ಉಪ್ಪಿನಕಾಯಿ ಮಾಡಿ ನೋಡಿ. ನೀವು ಅಮಟೆಕಾಯಿ ಎಲ್ಲ ಮನೇಲಿ ಯಾವುದೇ ಒಂದು ಉಪ್ಪಿನಕಾಯಿ ಮಾಡುವಂತಹ ಕಾಯಿಗಳು ಸಿಕ್ಕಿದ್ರು ನೀವು ಇದೇ ರೀತಿಯಲ್ಲಿ ಉಪ್ಪಿನಕಾಯಿ ಮಾಡ್ಕೊಳ್ತೀರಾ. ಅಷ್ಟು ರುಚಿ ಚೆನ್ನಾಗಿರುತ್ತೆ. ನೋಡಿ, ನಾನು ನೀಟಾಗಿ ಎಲ್ಲದನ್ನೂ ಒಂದು ಗಾಜಿನ ಪಾತ್ರಕ್ಕೆ ಹಾಕ್ಕೊಂಡಿದ್ದೆ. ಮೇಲ್ಗಡೆ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು 3 ರಿಂದ 4 ದಿನ ನೀವು ಅದನ್ನ ಕಂಪ್ಲೀಟಾಗಿ ಹಾಗೆ ಬಿಡಬೇಕು. ಆದರೆ ಪ್ರತಿ ದಿನವೂ ಒಂದ್ಸಲ ನೀವು ಮಿಕ್ಸ್ ಮಾಡಬೇಕು. ಇದ್ರ ಪ್ರಮಾಣ ಈಗ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಚೆನ್ನಾಗಿ ಅದು ಉಪ್ಪು ಮತ್ತು ಖಾರನೆಲ್ಲ ಹೊಂದಿಕೊಂಡು ನಾನೊಂದು 3 ದಿನ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ವೈಟ್ ಬಟ್ಟೆನ ಕಟ್ಟಿ ಒಂದು 3 ಡೇಸ್ನ ಅದನ್ನ ಎತ್ತಿ ಇಟ್ಕೊಂಡಿದ್ದೀನಿ. 3 ಡೇಸ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ನೀವು ಬಟ್ಟೆ ಕಟ್ಕೊಳ್ಳೋದ್ರಿಂದ ಸ್ವಲ್ಪನೂ ಗಾಳಿ ಹೋಗೋದಿಲ್ಲ, ಉಪ್ಪಿನಕಾಯಿ ಸ್ವಲ್ಪನೂ ಹಾಳಾಗೋದಿಲ್ಲ. ನೋಡಿ, 3 ದಿನ ಆದಮೇಲೆ ಕಂಪ್ಲೀಟಾಗಿ ಅದು ಉಪ್ಪು ಮತ್ತು ಖಾರನೆಲ್ಲ ಎಳ್ಕೊಂಡು ಉಪ್ಪಿನಕಾಯಿ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ. ಇವಾಗ ಇದ್ರ ನೀರನ್ನೇ ಬೇರೆ ಕಡೆ ಸೋಸ್ಕೊಂಡು ನಾವು ಅಮಟೆಕಾಯಿನ ಬೇರೆ ಕಡೆ ಮಾಡ್ಕೊಳ್ಳೋಣ, ಸಪ್ರೇಟಾಗಿ ಮಾಡ್ಕೊಳ್ಳೋಣ. ನೋಡಿ, ನೀರನ್ನು ನಾನು ಮಸಾಲೆನ ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ. ಅಮಟೆಕಾಯಿ ಮತ್ತು ಅದ್ರ ನೀರನ್ನ ಎರಡೂ ಈ ರೀತಿಯಲ್ಲಿ ಸಪ್ರೇಟ್ ಮಾಡಿ ಎತ್ತಿ ಇಟ್ಕೊಂಡ್ರೆ ಆಯಿತು. 3 ದಿನ ಆದಮೇಲೆ ಅಮಟೆಕಾಯಿ ಉಪ್ಪು ಮತ್ತು ಖಾರನ ಎಳ್ಕೊಂಡು ಈ ರೀತಿಯಲ್ಲಿ ರೆಡಿಯಾಗಿರುತ್ತೆ. ಇದನ್ನು ಹಾಗೆ ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈ ಉಪ್ಪಿನಕಾಯಿಗೆ ಮಸಾಲೆನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವಾಗ ಸಿಂಪಲ್ ಆಗಿ ಉಪ್ಪಿನಕಾಯಿ ಮಸಾಲೆನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಮಣ್ಣಿನ ಪಾತ್ರೆನ ಇಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಪ್ಯಾನ್ನ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಖಾರಕ್ಕೆ ಒಂದು 15 ರಿಂದ 20 ಮೆಣಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ಮೆಣಸನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಬೇಡಿಗೆ ಮೆಣಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇದ್ರ ಜೊತೆ ಬೇಕಿದ್ರೆ ಒಂದು 2-3 ಗುಂಟೂರು ಮೆಣಸನ್ನು ಬೇಕಾದ್ರೆ ಹಾಕ್ಕೊಳ್ಬೋದು. ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾನು ತೆಂಗಿನ ಎಣ್ಣೆನ ಹಾಕ್ಕೊಂಡು ಮೆಣಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫುಲ್ ಮೆಣಸು ಕ್ರಿಸ್ಪಿ ಆಗಬೇಕು, ಅಷ್ಟೊತ್ತು ನೀವು ಮೆಣಸನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ ಮೆಣಸೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು 2 ಐಟಮ್ನ ಹಾಕ್ಕೊಂಡು ಉಪ್ಪಿನಕಾಯಿ ಮಾಡ್ಕೊಂಡ್ರೆ ಆಯಿತು. ಜಾಸ್ತಿ ಏನೂ ಐಟಮ್ ಬೇಕಾಗೋದಿಲ್ಲ. ಮೆಣಸೆಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊತೀನಿ. ಹಾಗೆ ಅದ್ರ ಜೊತೆಯಲ್ಲಿ 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಮತ್ತು ಮೆಂತ್ಯನ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಕಹಿ ಬರುತ್ತೆ. 20 ಬ್ಯಾಡಿಗೆ ಮೆಣಸಿಗೆ 1 ಸ್ಪೂನ್ ಸಾಸಿವೆ ಮತ್ತು 1 ಸ್ಪೂನು ಮೆಂತ್ಯ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಘಮ ಬರಬೇಕು, ಅಷ್ಟೊತ್ತು ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, 2 ನಿಮಿಷ ಆಗಿದೆ, ಘಮ ಬರ್ತಾ ಇದೆ. ಈ ಟೈಮಲ್ಲಿ ನೀವು ಗ್ಯಾಸ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣಿಯಕ್ಕೆ ಬಿಟ್ಬಿಡಿ. ನೋಡಿ, ಇದು ರೆಡಿಯಾಗಿದೆ. ಈಗ ತಣಿದ ಮೇಲೆ ನಾನು ಒಂದು ಮಿಕ್ಸಿ ಜಾಲನ್ನ ತಗೊಂಡು ಅದಕ್ಕೆ ನಾವು ಏನು ಮೆಣಸು, ಸಾಸಿವೆ ಮತ್ತು ಮೆಂತ್ಯನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಒಂದು 1/4 ಸ್ಪೂನ್ ಆಗೋಷ್ಟು ನಾನು ಹಿಂಗನ್ನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು
ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಳ್ಳುವಾಗ ನಾನಿಲ್ಲಿ ಅಮಟೆಕಾಯಿನ ಸೋಸ್ಕೊಂಡಾಗ ನೀರು ಸಿಕ್ಕಿತ್ತಲ್ಲ, ಉಪ್ಪು ನೀರು, ಅದನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೇರೆ ನೀರನ್ನ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಒಂದು ವೇಳೆ ನಿಮ್ಗೆ ಆ ನೀರು ಸಾಕಾಗಿಲ್ಲ ಅಂದರೆ ಒಂದು ಪಾತ್ರಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಉಪ್ಪು ನೀರನ್ನ ಮಾಡಿಕೊಂಡು ಆ ನೀರನ್ನ ಹಾಕ್ಕೊಂಡು ಮಸಾಲೆನ ರುಬ್ಕೊಳ್ಳಿ. ನಾರ್ಮಲಿ ನೀರನ್ನ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಬೇಗ ಹಾಳಾಗತ್ತೆ. ಯಾವಾಗಲೂ ಉಪ್ಪು ನೀರಿಂದನೇ ನಾವು ಉಪ್ಪಿನಕಾಯಿನ ಮಾಡ್ಕೊಳ್ಬೇಕು. ನೋಡಿ, ಆ ಮಸಾಲನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಕೊಟ್ಟರೆ ಆಯಿತು. ನಾನಿಲ್ಲಿ ಒಂದು 3-4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ಹಿಂಗೆ ಹಾಕಿರೋದ್ರಿಂದ ಮತ್ತೆ ಹಾಕ್ಕೊಳಕ್ಕೆ ಹೋಗಲ್ಲ. ಏನು ಒಗ್ಗರಣೆನ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಉಪ್ಪಿನಕಾಯಿ ಮೇಲೆ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ತುಂಬಾ ರುಚಿಯಾದ ಉಪ್ಪಿನಕಾಯಿ ಸಿಗುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅಮಟೆಕಾಯಿ ತಂದು. ನೀವಂತೂ ಈ ಉಪ್ಪಿನಕಾಯಿ ಫ್ಯಾನ್ ಆಗ್ತೀರಾ ಖಂಡಿತವಾಗ್ಲೂ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಸಿಗುವಂಥ ಅಮಟೆಕಾಯಿಂದ ಉಪ್ಪಿನಕಾಯಿ ಮಾಡಿ 1 ವರ್ಷ ಅದನ್ನ ಸ್ಟೋರ್ ಮಾಡ್ಕೊತೀವಿ. ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ. ನೀವು ಇವತ್ತು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಇದನ್ನು ನೀವು ಇಡುವಾಗನೂ ಹಾಗೆ ನಾರ್ಮಲ್ ಆಗಿ ಎತ್ತಿಡಬಾರ್ದು. ಒಂದು ಪಿಂಗಾಣಿ ಪಾತ್ರಕ್ಕೆ ಅಥವಾ ಗಾಜಿನ ಪಾತ್ರಕ್ಕೆ ಉಪ್ಪಿನಕಾಯಿನ ಹಾಕ್ಕೊಂಡು ಮತ್ತೆ ಅದಕ್ಕೆ ಒಂದು ವೈಟ್ ಬಟ್ಟೆ ಅಥವಾ ಒಂದು ಗಾಳಿ ಆಡದೇ ಇರೋ ಥರ ಬಟ್ಟೆನ ಕಟ್ಟಿ ಅದನ್ನು ಸ್ಟೋರ್ ಮಾಡಿ. 1 ವರ್ಷ ಆದ್ರೂ ಏನೂ ಆಗೋದಿಲ್ಲ. ಬಟ್ ಯೂಸ್ ಮಾಡ್ಕೊಳ್ಳುವಾಗ ನೀವು ಸ್ವಲ್ಪನೂ ತೇವ ಇಲ್ಲದೆ ಇರುವಂತಹ ಸ್ಪೂನ್ನ ಯೂಸ್ ಮಾಡ್ಕೊಳ್ಳಿ. ನೀರಿರುವಂತಹ ಸ್ಪೂನ್ನ ಯೂಸ್ ಮಾಡಿಕೊಂಡ್ರೆ ಬೇಗ ಉಪ್ಪಿನಕಾಯಿ ಹಾಳಾಗತ್ತೆ. ನೀವು ಒಂದು ವೇಳೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಾದರೆ ಸೇಮ್ ಮೆಥಡು, ಸೇಮ್ ಮಸಾಲನ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ನಾನು ವೈಟ್ ಬಟ್ಟೆನ ಕಟ್ಟಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇವತ್ತೇ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾನು ಮಾಡಿರೋ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ. ಹೊಸ ಹೊಸ ಅಡುಗೆಗಳಿಗೆ ಅಡುಗೆ ಅರಮನೆನ ಫಾಲೋ ಮಾಡ್ತಾಯಿರಿ.